ಬಾಹುಬಲಿ ಮಾಡಲ್ ಅಂತ ಹೇಳಿದ್ರೆ ಏನಾದ್ರೂ ಫ್ಲೇಮ್ ಏನಾದ್ರೂ ಕಾಣಿಸ್ತಾ ಇದೆ ನೀವೇ ನೋಡಿ. ಓಕೆ, ಫ್ಲೇಮ್ ಏನು ಕಾಣಿಸೋದಿಲ್ಲ. ಓಕೆ, ನೀರ್ ಕುದಿಯೋದು ನೋಡಿ ಸರ್, ಅಷ್ಟೇ ಅಲ್ವಾ? ಓನ್ಲಿ ಹೀಟ್ ಜನರೇಷನ್ ಅಲ್ಲಿ ಅಡಿಗೆ ಆಗುತ್ತೆ. 100 ಕೆಜಿ 200 ಕೆಜಿ 500 ಕೆಜಿ 1000 ಕೆಜಿ 1000 ಕೆಜಿ ವರೆಗೂ ಅಡಿಗೆ ಮಾಡೋದು. 1000 ಕೆಜಿ ವರೆಗೂ ಆರಾಮಾಗಿ ಮಾಡ್ಕೋಬಹುದು ಇದರಲ್ಲಿ. ಎಲ್ಲಾ ಹೋಟ್ಲ್ಗಳವ್ರಿಗೆ ಕಂಪ್ಲೀಟ್ ಆಗಿ ಸೂಟ್ ಆಗಂತ ಮಾಡಲು ಈ ಮಾಡಲು 1 ಕೆಜಿ 5 ಕೆಜಿ 10 ಕೆಜಿ 50 ಕೆಜಿ 100 ಕೆಜಿ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಬುಲೆಟ್ ಅಥವಾ ರಾಕೆಟ್ ಆ ರೇಂಜ್ ಅಲ್ಲಿ ಫ್ಲೇಮ್ ಜನರೇಟ್ ಆಗುತ್ತೆ ಸರ್. ಇದು ಕರೆಕ್ಟ್ ಆಗಿ 8 ಫ್ಲೇಮ್ ಇದೆ ಸರ್. ಈಗ ಫ್ಲೇಮ್ ಅಂದ್ರೆ ಫ್ಲೇಮ್ ಅಲ್ಲ, ಜ್ವಾಲಾಮುಖಿ ಸರ್. ಬೆಂಕಿ ಜ್ವಾಲಾಮುಖಿ ಆ ರೇಂಜ್ ಅಲ್ಲಿ ಜನರೇಟ್ ಆಗುತ್ತೆ. ಇಷ್ಟು ಚಕ್ಕ ಒಲೆ, ಇಷ್ಟು ದೊಡ್ಡ ಫ್ಲೇಮ್ 100 ರಿಂದ 500 ಜನವರೆಗೂ ಕಣ್ಣು ಮುಚ್ಕೊಂಡು ಅಡಿಗೆ ತಯಾರು ಮಾಡ್ಕೋಬಹುದು. ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಸರ್. 2 ಕೆಜಿ ಕಟ್ಟಿಗೆ ಹಾಕಿದೀನಿ. 3/4 ಗಂಟೆ ಯಾವುದೇ ದೋಕಡ ಇಲ್ದಿರ ರನ್ ಆಗತ್ತೆ. ಇದರಿಂದ ಪಾತ್ರೆ ಕಪ್ಪಾಗಲ್ಲ, ಹೊಗೆ ಬರಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಗ್ಯಾಸ್ ಕಂಪೇರ್ ಮಾಡಿದ್ರೆ 80% ಸೇವ್. ಓಕೆ, ಅಕಸ್ಮಾತ್ ಕಟ್ಟಿಗೆ ನಮ್ಮದೇ ಇದೆ ಅಂದ್ರೆ 100% ಸೇವ್. ಫ್ಲೇಮ್ ಅಂದ್ರೆ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಈ ಫ್ಲೇಮ್ ಸಿಗೋದು ನಿಮ್ಗೆ NR ಕಾರ್ಪೊರೇಷನ್ ಸಂಸ್ಥೆಯಲ್ಲಿ ಮಾತ್ರ. ಓಕೆ, ನೀವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಹುಡುಕಿದ್ರು ಈ ತರ ದಮ್ ಇರೋ ಫ್ಲೇಮ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಲ್ವಾ? ನೀವ್ ಹಾಕ ಕಟ್ಟಿಗೆ ಉರಿದೋಗುತ್ತೆ. ಹೌದು, ಬೂದಿ ಕೂಡ ಮಿಗಿಲ್ಸಲ್ಲ, ಪಾತ್ರೆ ಕಪ್ಪಾಗಲ್ಲ, ಹೊಗೆ ದಾರಿನೇ ಕೊಡಲ್ಲ ಅಲ್ವಾ? ಇಂಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಟ್ರೆಂಡಿ ಪ್ರಾಡಕ್ಟ್ ಆಗಿರುವಂತ ಆಧುನಿಕ ಸೌದೆ ಒಲೆಗಳಲ್ಲಿ ಅದರಲ್ಲಿ ನಾವು ಟಾಪ್ ಅಲ್ಲಿ ಇದೀವಿ ಸೇಲ್ಸ್ ಅಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ನಮ್ದೇ ಆಗಿದೆ. ನಿಮ್ಗೆ ಕಂಪೇರ್ ಟು ಮಾರ್ಕೆಟ್ 50% ಡಿಸ್ಕೌಂಟ್ ಅಲ್ಲೇ ಸಿಗುತ್ತೆ ನಿಮ್ಗೆ. ನೀವು ಎಲ್ಲೇ ಬೇಕಾದ್ರೂ ಕಂಪೇರ್ ಮಾಡ್ಕೊ ಬರ್ಬೋದು. 10 ವರ್ಷ ವಾರಂಟಿ ಕೂಡ ನಮ್ಮ ಕಂಪ್ನಿಯಲ್ಲಿ ಮಾತ್ರನೇ ಸಿಗುತ್ತೆ. ಓಕೆ, ಹಾಯ್ ಸರ್, ನಮಸ್ತೆ. ನಮಸ್ಕಾರ ಸರ್, ಅಬ್ದುಲ್ ಸರ್. ಈಗ ಆಧುನಿಕ ಸೌದೆ ಒಲೆಗಳಂತಂದ್ರೆ NR ಕಾರ್ಪೊರೇಷನ್ ಬಿಟ್ರೆ ಯಾರ ಹತ್ರ ಇಲ್ಲ, ನೀವೇ ಏಕೈಕ ಮ್ಯಾನುಫ್ಯಾಕ್ಚರ್ ಅಂತ ಕೇಳಿದೆ ನಾನು. ಸುಮಾರು ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೀನಿ ನಾನು. ಸರ್, ಈಗ ಆಧುನಿಕ ಸೌದೆ ಒಲೆ ಬಗ್ಗೆ ಇನ್ನೊಮ್ಮೆ ಇಂಡೆಪ್ತ್ ಆಗಿ ತಿಳಿಸೋಣ ಅಂತ ಹೇಳಿ ನಿಮ್ಮ ಹತ್ರ ಬಂದಿದ್ದೀನಿ. ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್. ಸರ್, ನಮ್ಮ ಹೆಸರು ರಂಜಿತ್ ಅಂತ. ನಮ್ಮ ಸಂಸ್ಥೆ ಹೆಸರು ಬಂದು NR ಕಾರ್ಪೊರೇಷನ್ ಅಂತ. ಆಕ್ಚುಲಿ ಏನಂದ್ರೆ ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಸೆಲ್ಲರ್ ಅಂದ್ರೆ ಒಂದು ಟ್ರೆಂಡಿ ಪ್ರಾಡಕ್ಟ್ ಆಗಿರುವಂತಹ ಆಧುನಿಕ ಸೌದೆ ಒಲೆಗಳಲ್ಲಿ ಅದರಲ್ಲಿ ನಾವು ಟಾಪ್ ಅಲ್ಲಿ ಇದೀವಿ ಸೇಲ್ಸ್ ಅಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ನಮ್ದೇ ಆಗಿದೆ. ನಿಮ್ಗೆ ಕಂಪೇರ್ ಟು ಮಾರ್ಕೆಟ್ 50% ಡಿಸ್ಕೌಂಟ್ ಅಲ್ಲೇ ಸಿಗುತ್ತೆ ನಿಮ್ಗೆ. ನೀವು ಎಲ್ಲೇ ಬೇಕಾದ್ರೂ ಕಂಪೇರ್ ಮಾಡ್ಕೊ ಬರ್ಬೋದು. 10 ವರ್ಷ ವಾರಂಟಿ ಕೂಡ ನಮ್ಮ ಕಂಪ್ನಿಯಲ್ಲಿ ಮಾತ್ರನೇ ಸಿಗುತ್ತೆ. ನಿಮ್ಗೆ ನಮ್ಮ ಹತ್ರ ಸಿಗುವಂತ ಒಲೆಗಳಲ್ಲಿ ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಜನರೇಟ್ ಆಗಂತ ಒಲೆಗಳು. ಪಾತ್ರೆ ಕಪ್ಪಾಗೋದಿಲ್ಲ, ಹೊಗೆ ಬರೋದಿಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಆ ಥರ ಒಲೆಗಳು ಇಡೀ ಇಂಡಿಯಾದಲ್ಲಿ ನಮ್ಮ ಹತ್ರ ಮಾತ್ರ ಸಿಗುತ್ತೆ ಅಂತ ಮಾಡೆಲ್ಸು. ಬಟ್ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಟಾಪ್ ನಂಬರ್ 1 ಅಲ್ಲಿ ನಾವು ಇದೀವಿ ಸರ್. ಈಗ ಮಾರ್ಕೆಟ್ ಅಲ್ಲೆಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಅಂತ ಅನ್ಕೊಂಡು ಸುಮಾರು ಜನ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಹೌದು ಸರ್. ಸೊ ಅಂತದ್ರಲ್ಲಿ ನಿಮ್ದು ಟಾಪ್ ಟ್ರೆಂಡಿಂಗ್ ಅಲ್ಲಿ ಇರೋದಕ್ಕೆ ರೀಸನ್ ಏನ್ ಸರ್? ಯಾವ ತರ ಜನರು ನಿಮ್ಗೆ ಇಷ್ಟಪಡ್ತಾ ಇದಾರೆ ಸರ್? ಮೇನ್ ಥಿಂಗು ನಮ್ದು ಪಾತ್ರೆಗಳು ಕಪ್ಪಾಗೋದಿಲ್ಲ, ಹೊಗೆ ಬರೋದಿಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಕಂಪೇರ್ ಟು ಗ್ಯಾಸ್ 80% ಸೇವ್ ಆಗುತ್ತೆ. ಇದು ಮಾರ್ಕೆಟ್ ಅಲ್ಲಿ ತುಂಬಾ ಜನ ಹೇಳ್ತಾರೆ, ಬಟ್ ಅದಕ್ಕೆ ಮ್ಯಾಚ್ ಆಗೋ ಚಾನ್ಸೇ ಇಲ್ಲ. ಅದು ಅಲ್ದಿರ ನೀವು ನಮ್ಮ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಹೋಗಿ NR ಕಾರ್ಪೊರೇಷನ್ ಸರ್ಚ್ ಮಾಡಿದ್ರೆ ನಮ್ಮ ಕಂಪನಿಯ ಬಗ್ಗೆ ಫುಲ್ ಡೀಟೇಲ್ ಬಂದ್ಬಿಡುತ್ತೆ ನಿಮ್ಗೆ. ಯೂಟ್ಯೂಬ್ ಅಲ್ಲೇ ಸಿಗ್ತವೆ, ಇನ್ನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಕೂಡ ನೀವು ನೋಡ್ಕೋಬಹುದು. ಫಸ್ಟ್ ಇಂದ ಲಾಸ್ಟ್ ವರೆಗೂ ನಾವು ಎಷ್ಟು ವಿಡಿಯೋಸ್ ಆದ್ರೆ ಮಾಡಿದೀವೋ ಎಲ್ಲ ಓನ್ಲಿ ಇಂಡೋರ್ ಅಲ್ಲೇ ಮಾಡಿದೀವಿ ನಾವು. ಅಂದ್ರೆ ಹೊಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ, ಮನೆ ಒಳಗಡೆ ಮಾಡೋಂಥ ಒಲೆಗಳು ನಾವು ತಯಾರು ಮಾಡಿದೀವಿ. ಅದ್ರ ಜೊತೆಗೆ ನಿಮ್ಗೆ ಬೂದಿ ಸಮೇತ ಉರಿದೋಗೋ ತರ ಬ್ಲೂ ಫ್ಲೇಮ್ ಕಾಣಿಸೋ ತರ ಕೂಡ ನಾವು ವಿಡಿಯೋಸ್ ಆಲ್ರೆಡಿ ತುಂಬಾ ತೋರಿಸಿದೀವಿ ನಾವು. ನೀವು ಅದೆಲ್ಲ ನೋಡಿದ್ರು ಕೂಡ ನೀವು ನಮ್ಮನ್ನ ನಂಬಿಡ್ತಾರ ಸಿಂಪಲ್ ಆಗಿ. ಟೋಟಲ್ ಇಂಡಿಯಾದಲ್ಲಿ ನಾವೇ ಟಾಪ್ ಅಲ್ಲಿ ಇದೀವಿ, ಪ್ಲಸ್ ಕರ್ನಾಟಕದಲ್ಲಿ ಕೂಡ ಇದೀವಿ ಸರ್. ರಂಜಿತ್ ಸರ್, ಈಗ ನೀವ್ ಹೇಳಿದ್ರಿ 50% ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಅಂತ ಹೇಳಿ. ಈಗ ಸಿಲಿಂಡರ್ ವಿಚಾರದಲ್ಲಿ ಈಗ ವಾರ್ ಇರೋದ್ರಿಂದ ಎಲ್ಲಾ ಕಡೆನೂ ಹೈಕ್ ಆಗಿದೆ ರೇಟ್, ದುಡ್ಡು ಕೊಟ್ಟರೆ ಸಿಗ್ತಾ ಇಲ್ಲ. ಸೊ ಈ ವಿಚಾರದಲ್ಲಿ ಸಿಲಿಂಡರ್ ಕಂಪೇರ್ ಮಾಡಿದ್ರೆ ಈ ಸೌದೆ ಒಲೆಗಳು ಯಾವ ತರ ಉತ್ತಮ ಸರ್? ಇದು ಸಿಲಿಂಡರ್ ಕಂಪೇರ್ ಮಾಡಿದಾಗ ಇಷ್ಟು ಮುಂಚೆ ಯಾವಾಗ್ಲಾದ್ರೆ ಗ್ಯಾಸ್ ಸಿಗ್ತಾ ಇದ್ದ ಟೈಮಲ್ಲಿ 80% ಸೇವ್ ಆಗ್ತಾ ಇತ್ತು ಕಂಪೇರ್ ಟು ಗ್ಯಾಸ್. ಈಗ ಗ್ಯಾಸ್ಗೆ 1000 ರೂಪಾಯಿ ಖರ್ಚು ಬರುತ್ತಂದ್ರೆ ನಮ್ಮ ಒಲೆಯಲ್ಲಿ 200 ರೂಪಾಯಿ ಖರ್ಚಿನಲ್ಲಿ ಅಡಿಗೆ ತಯಾರು ಮಾಡ್ಕೋಬಹುದು. 800 ರೂಪಾಯಿ ಮಿಕ್ಕ ಹೋಗುತ್ತೆ ಆನ್ ಸ್ಪಾಟ್. ಆ ತರ ಈಗಿನ ಕಾಲದಲ್ಲಿ ಮೇನ್ ಬರಂತದೇ ಹೋಟ್ಲ್ ಅವರಿಗೆ ಗ್ಯಾಸ್ನ ಖರ್ಚು ತುಂಬಾನೇ ಬರುತ್ತೆ. ಗ್ಯಾಸ್ ಒಂದು ಫ್ರೀ ಆದ್ರೆ ಅವರಿಗೆ ತುಂಬಾ 100ಗೆ 80% ಮಿಕ್ಕೋಗಂತ ಚಾನ್ಸ್. ಯಾಕೆಂದ್ರೆ ಕಂಪ್ಲೀಟ್ಲಿ ಒಂದು ಚಾಲೆಂಜ್ ಆಗಿರೋದು ಗ್ಯಾಸ್ ವಿಷಯನೇ. ಅದನ್ನೇ ನಾವು ನಿಮ್ಗೆ ಆಲ್ಟರ್ನೇಟಿವ್ ಆಗಿ ನಮ್ಮ ಒಲೆಗಳು ಹಾಕೊಳ್ಳೋದ್ರ ಮುಖಾಂತರ 80% ನೀವು ಆರಾಮಾಗಿ ಸೇವ್ ಮಾಡ್ಕೋಬಹುದು. ಗ್ಯಾಸ್ನ ಕಂಪ್ಲೀಟ್ ಆಗಿ ದೂರ ಇಡ್ಬೋದು ನಿಮ್ಗೆ. ಯಾಕೆಂದ್ರೆ ಆಲ್ರೆಡಿ ನೀವು ತುಂಬಾ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ತಾರೆ. ಈಗ ಎಲ್ಲೋದ್ರು ಬೆಂಗಳೂರಲ್ಲಿ ಕೂಡ 4 ಸೈಡ್ ಸೌದೆ ಒಲೆ ಅಡಿಗೆಗಳನ್ನ ತುಂಬಾನೇ ಫೇಮಸ್ ಆಗಿದೆ. ನೀವು ಎಲ್ಲಿ ಬೇಕಾದ್ರೂ ನೋಡ್ಕೋಬಹುದು. ಒಂದನೇದು ಆರೋಗ್ಯ ಸೇವ್ ಆಗುತ್ತೆ. ನೀವು ಯಾರಿಗಾದ್ರೂ ಕಸ್ಟಮರ್ ಸೇಲ್ ಮಾಡ್ತಿರೋ ಅವ್ರಿಗೆ ಆರೋಗ್ಯ ಸೇವ್ ಆಗುತ್ತೆ, ಅಂದ್ರೆ ಆರೋಗ್ಯ ಉಳಿಸ್ಕೋಬಹುದು. ಮೇನ್ ಥಿಂಗು ನಮ್ಗೆ ಗ್ಯಾಸ್ ನಲ್ಲಿ ಕುದಿಯುವಂತ ನೀರೇನಾದ್ರೂ ಇರುತ್ತೋ ಅದು 60 ರಿಂದ 70 ಡಿಗ್ರಿ ಕೂಡ ಮುಟ್ಟೋದಿಲ್ಲ. ಬಟ್ ನಮ್ಗೆ ಇದರಲ್ಲಿ 100 ಡಿಗ್ರಿ ಅಂದ್ರೆ ಎವಾಪರೇಟ್ ಆಗೋಗೋ ರೇಂಜ್ ವರೆಗೂ ನೀರನ್ನ ಕುದಿಸ್ಕೊಂಡು ಅದಕ್ಕೆ ಹಾಕಿ ಬೇಯಿಸ್ಕೋಬಹುದು. ನೀವು ಸೌದೆ ಒಲೆಯಲ್ಲಿ ತಿಂದಿರೋ ಅಡಿಗೆ ಏನಾದ್ರೂ ಇರುತ್ತೋ, ಊಟ ಏನಾದ್ರೂ ಇರುತ್ತೆ, ಅನ್ನ ಆಗ್ಲಿಬಹುದು, ಏನೇ ಆಗ್ಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ ಕಂಪೇರ್ ಟು ಗ್ಯಾಸ್. ನಾನು ನಿಮ್ಗೆ ಎಲ್ಲಾ ಮಾಡೆಲ್ಸ್ ಅನ್ನ ವಿತ್ ಡೆಮೋ ಸಮೇತ ಇವತ್ತು ತೋರಿಸ್ತೀನಿ ಸರ್. ಯಾವ್ಯಾವ ಮಾಡೆಲ್ಸ್ ಎಲ್ಲ ಸಿಗ್ತಾ ಇದೆ ಒಂದು ಬ್ರೀಫ್ ಆಗಿ ತಿಳಿಸ್ಬಿಡಿ ಸರ್. ಸರ್, ನಮ್ಮ ಹತ್ರ ತುಂಬಾ ಮಾಡೆಲ್ಸ್ ಇದೆ. 14 ತರ ಮಾಡೆಲ್ಸ್ ಇದೆ. ಅದರಲ್ಲಿ ಟ್ರೆಂಡಿ ಆಗಿರೋದು
ಇವತ್ತಿಂದ ಛೋಟಾ ಭೀಮ್ ಅಂದ್ರೆ ಕಂಪ್ಲೀಟ್ ಇಂಡಿಯಾದಲ್ಲಿ ಒಂದು ಟ್ರೆಂಡ್ ಸೆಟರ್ ಅಂತ ಹೇಳ್ಬೋದು. ಸಾವಿರಾನುಗಟ್ಟಲೆ ಪೀಸ್ಗಳು ಹೊಟ್ಟೋಗ್ಬಿಟ್ಟಿದೆ. ಹೋಟ್ಲವ್ರಿಗೆ ಅದೇ ಫೇವ್ರೇಟ್, ಮನೆಯವ್ರಿಗೆ ಅದೇ ಫೇವ್ರೇಟ್. ಒಂದು ಛೋಟಾ ಭೀಮ್ ಅಂತ ಹೇಳಿ ಚಿಕ್ಕ ಮಾಡಲ್, ನೋಡ್ಲಿಕ್ಕೆ ಮುದ್ದು ಮುದ್ದಾಗಿರುತ್ತೆ. ಎಲ್ಲಿಗೆ ಬೇಕಾದ್ರೂ ಸಿಂಪಲ್ ಆಗಿ ತಗೊಂಡ್ ಹೊಟ್ಟೋಗ್ಬೋದು. ಪ್ಲಸ್ ಇದರಲ್ಲಿ ಬರೋಂತ ಫ್ಲೇಮ್ಗೆ ನಾವು 2 ಹಿಡಿದು 30 ಜನವರೆಗೂ ಸಿಂಪಲ್ ಆಗಿ ಅಡಿಗೆ ತಯಾರು ಮಾಡ್ಕೋಬಹುದು ಚಿಕ್ಕ ಛೋಟಾ ಭೀಮ್ ಅಲ್ಲಿ ಸರ್. ಇದೊಂದು ಇಂಡಿಯಾದಲ್ಲೇ ಟ್ರೆಂಡ್ ಸೆಟ್ ಅಂತ ಹೇಳಿ NR ಕಾರ್ಪೊರೇಷನ್ ವುಡ್ ಸ್ಟವ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಸ್ ಬಂದ್ಬಿಡ್ತವೆ. ಅದ್ರ ಜೊತೆ ನಿಮ್ಗೆ ಸೈಡ್ ಅಲ್ಲಿ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಮತ್ತೆ ಅದಾದ್ಮೇಲೆ ಸರ್ ಸೆಕೆಂಡ್ ಮಾಡಲ್ ಸೆಮಿ ಕಮರ್ಷಿಯಲ್ ಅಂತ ಅಂದ್ರೆ ಹೋಟೆಲ್ ಅವರಿಗೆ ಅಂತ ಹೇಳಿ ಈ ಮಾಡಲ್ ನಾವು ಲಾಂಚ್ ಮಾಡಿರುವಂತದ್ದು ಸರ್. ಇದು ಬಂದು ನಮ್ಗೆ ಒಂದು 7 kg ಇಂದ 10 kg ರೈಸ್ ಐಟಮ್ ವರೆಗೂ ಮಾಡ್ಕೊಳ್ಳೋ ಚಿಕ್ಕ ಚಿಕ್ಕ ಹೋಟ್ಲ್ ಏನಾರು ಇರುತ್ತೋ ಅವ್ರಿಗಾಗಂತದ್ದು ಸೆಮಿ ಕಮರ್ಷಿಯಲ್ ಅಂತ. ಅದು ಆದ್ಮೇಲೆ ಇದೊಂದು ಬರುತ್ತೆ ಸರ್. ಇದು ಬಂದು ಕಮರ್ಷಿಯಲ್ ಮಾಡೆಲ್ ಅಂತ ಹೇಳಿ. ಇದು ನಮ್ಗೆ ಹತ್ರ ಒಂದು 30 kg ವರೆಗೂ ರೈಸ್ ಐಟಮ್ ತರ ಮಾಡ್ಕೋಬಹುದು. ಅದಲ್ಲದಿರ ನೆಕ್ಸ್ಟ್ ಬರ್ತವೆ ನಮ್ಗೆ ಬುಲೆಟ್ ಮಾಡಲ್ಸ್ ಅಂತ ಹೇಳಿ, ಒಂದು ರಾಕೆಟ್ ಮಾಡಲ್ಸ್ 50 kg 100 kg ಚಿಂದಿಚಿತನ ಮಾಡ್ಬಿಡ್ತವೆ. ಆರೆಂಜಿನ ಒಲೆಗಳು ನೋಡ್ಬೋದು ನೀವು. ಇಲ್ಲಿದಾವೆ ಸಿಲಿಂಡರ್, ಸಿಲಿಂಡರ್ ತರ ಫುಲ್ ಹೆವಿ ವೇಟ್ ಸರ್ ಅಲ್ವಾ? ಎಲ್ಲ ಹೆವಿ ವೈಟೇಜ್ ಇರ್ತವೆ. ವಿತ್ ವೀಲ್ಸ್ ಬರುತ್ತೆ ಸರ್. ನಿಮ್ಗೆ ಬೇಕಾದ್ರೆ ವೀಲ್ಸ್ ಕೇಳ್ಬೋದು, ನಾವು ವೀಲ್ಸ್ ಕೊಡ್ತೀವಿ. ಬಟ್ ನಿಮ್ಗೆ ಒಂದ್ ಪ್ಲೇಸ್ ಅಲ್ಲಿ ನೀವು ಗ್ಯಾಸ್ಗೆ ಆದ್ರೆ ಇಷ್ಟು ಪ್ಲೇಸ್ ಇಡ್ಬೇಕು, ನಮ್ಮ ಒಲೆಗೆ ಇಷ್ಟು ಪ್ಲೇಸ್ ಸಾಕು ಅಲ್ವಾ? ಅರ್ಧಕ್ಕಂದ್ರೆ ಕಡಿಮೆ ಪ್ಲೇಸ್ ಅಲ್ಲಿ ನಿಮ್ಗೆ ನಮ್ಮೆಲ್ಲ ಒಲೆಗಳು ಸೆಟ್ ಆಗ್ತವೆ. ನಿಮ್ಗೆ ನಮ್ಮ ಹತ್ರ ಮನೆಯಿಂದ ಹಿಡಿದು ಇಂಡಸ್ಟ್ರಿಯಲ್ ರೇಂಜ್ ವರೆಗೆ ಎಲ್ಲ ಮಾಡೆಲ್ಸ್ ಸಿಗ್ತವೆ. ನೀವು ನೋಡಬಹುದು ಸರ್, ಕಂಪ್ಲೀಟ್ಲಿ ಇನ್ನು ತುಂಬಾ ಮಾಡೆಲ್ಸ್ ಇದೆ ಇಲ್ಲಿ. ಫುಲ್ ಸೆಟಪ್ ಇದೆ ಸರ್. ಅದು ಫುಲ್ ಸೆಟಪ್ ಇದೆ. ಜಸ್ಟ್ ಇದು ಡೆಮೋ ತರ. ಇದು ನಮ್ಗೆ ಬಂದ ಕಸ್ಟಮರ್ ಬರ್ತಾರೆ, ನೋಡ್ತಾರೆ, ಅವ್ರಿಗೆ ಯಾವ್ದು ಇಷ್ಟ ಆಗ್ತಾರೆ ತಗೊಂಡ್ ಹೋಗ್ತಾರೆ. ಇದಲ್ದಿರ ಇವತ್ತು ಒಂದು ಸ್ಪೆಷಲ್ ಮಾಡೆಲ್ ಏನಪ್ಪಾ ಅಂದ್ರೆ ಬಾಹುಬಲಿ ಅಂತ ಒಂದು ಹೆಸರಿಟ್ಟಿದೆ ನಾವು. ಇದು ಬಂದು ಹೆವಿ ಮಾಡೆಲ್ ಸರ್ ನಮ್ಗೆ. ಇದೇನಂದ್ರೆ ಬಾಹುಬಲಿ ರೇಂಜ್ ತರ ಇದೆ. ಬಾಹುಬಲಿ ರೇಂಜ್ ತರ ಇರುತ್ತೆ ನಮ್ಗೆ. ಇದರಲ್ಲಿ 20 kg ಕಟ್ಟಿಗೆ ಹಿಡಿಯುತ್ತೆ ಸರ್. ಒಂದ್ಸಲ ತುಂಬಿಟ್ಟಿದೆ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂ ಉರಿತಾನೆ ಇರುತ್ತೆ ಸರ್. ಇದ್ರಲ್ಲಿ ಬಂದು ನಮ್ಗೆ 50 kg ರೈಸ್ ಬೇಸಿಕ್ ಅಲ್ಲಿಂದ ಹಿಡಿದು 1000 kg ರೈಸ್ ಐಟಮ್ ವರೆಗೂ ಕಂಪ್ಲೀಟ್ ಆಗಿ ಮಾಡ್ಕೋಬಹುದು. ಇದೊಂದ್ರಲ್ಲೇ ಮಾಡ್ಕೋಬಹುದು. ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿರುತ್ತೆ, ಮುದ್ದಾಗಿ ಚೆನ್ನಾಗಿರುತ್ತೆ ಮಾಡೋದು. ಗ್ರೇಟ್ ಸರ್. 150 kg ವರೆಗೂ ತೂಕ ಬರುತ್ತೆ ಸರ್. ಇದು 2-3 4 ಜನದಿಂದ ಕೂಡ ಎತ್ತಲಿಕ್ಕೆ ಕಷ್ಟ, ಯಾಕಂದ್ರೆ ಬ್ಯಾಲೆನ್ಸ್ ಆಗೋದಿಲ್ಲ. ನಿಮ್ಗೆ ನೋಡಿ ಪಾತ್ರೆ ಇದ್ರ ಮೇಲೆ ಹಿಂಗ್ ಇಟ್ಕೋಬಹುದು, ಈ ಸೈಡ್ ಇಂದ ಕಡಿಗೆ ಹಾಕೋಬಹುದು. ನೀವು ಒಂದ್ಸಲ ತುಂಬಿಟ್ಟು ಅನ್ಸ್ಬಿಟ್ಟಿದ್ರೆ ಅಂದ್ರೆ ದಿನಪೂರ್ತಿ ಉರಿತಾನೆ ಇರುತ್ತೆ. 24 ಗಂಟೆ. ಪ್ಲಸ್ ಅದ್ರ ಜೊತೆಗೆ ನಿಮ್ಗೆ ನಾವ್ ಇದಕ್ಕೆ 10 ವರ್ಷ ವಾರಂಟಿ ಕೊಡ್ತೀವಿ. 20 ರಿಂದ 30 ವರ್ಷ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್. ಇದು ನೀವು ಯಾವುದೇ ರೇಂಜ್ ಅಲ್ಲಿ, ಇಂಡಸ್ಟ್ರಿಯಲ್ ರೇಂಜ್ ಇರ್ಲಿ, ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಇವತ್ತು ಓನ್ಲಿ ಕಮರ್ಷಿಯಲ್ ಮಾಡೆಲ್ ಅಂತ ಹೇಳ್ಬೋದು. ಬೇಸಿಕ್ ಕಮರ್ಷಿಯಲ್ ನಮ್ಮ ಹತ್ರ ಸಿಗೋಂಥದ್ದು ಹೋಟೆಲ್ಗೆ ಅಂತ ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಸರ್. ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್. 2 kg ಕಟ್ಟಿಗೆ ಹಾಕಿದೀನಿ. 3/4 ಗಂಟೆ ಯಾವುದೇ ದೋಕಡ ಇಲ್ದಿರ ರನ್ ಆಗತ್ತೆ. ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್. ನಿಮ್ಗೆ ಇದರಿಂದ ಪಾತ್ರೆ ಕಪ್ಪಾಗಲ್ಲ, ಹೊಗೆ ಬರಲ್ಲ, ಬೂದಿ ಸಮೇತ ಉರಿದೋಗುತ್ತೆ ಸರ್. ಈ ಲೈಟ್ ಅಲ್ಲಿ ನಮ್ಗೆ ಆ ಫ್ಲೇಮ್ ಕಾಣಿಸೋದಿಲ್ಲ. ಪ್ಲಸ್ ನಾವು ಔಟ್ಡೋರ್ ಅಲ್ಲಿ ಶೂಟ್ ಮಾಡ್ತಿಲ್ಲ, ಇಂಡೋರ್ ನಮ್ಮ ಆಫೀಸ್ ಒಳಗಡೆ ಶೂಟ್ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಈಗ ಹೋಗಿ ಮನೆ ಆಚೆ ಅಂಟಿಸ್ಬಿಟ್ಟು, ಇಲ್ಲ ಆಫೀಸ್ಗಳ ಮುಂದೆ, ಅಂಗಡಿಗಳ ಮುಂದೆ ಅಂಟಿಸ್ಬಿಟ್ಟು ಇದು ಮನೆ ಒಳಗಡೆ ಇಟ್ಕೋಬಹುದು ಅಂತೆಲ್ಲ ನಾವು ಹೇಳೋದಿಲ್ಲ. ಮನೇಲಿ ಲೈವ್ ಡೆಮೋ ಇಲ್ಲೇ ಹರಿಸಿದೀವಿ, ಇಲ್ಲೇ ಇದೀವಿ ನೋಡಿ. ಒಲೆ ಮುಂದೆನೆ ಕುಂತ್ಕೊಂಡಿದ್ರ ಅಲ್ವಂತೀನಿ. ಯಾವುದೇ ಹೀಟ್ ಇಲ್ಲ, ಯಾವುದೇ ಹೀಟ್ ಇರೋದಿಲ್ಲ, ಯಾವ್ದು ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ನೀವು 20 kg 30 kg ವರೆಗೂ ರೈಸ್ ಐಟಮ್ ಅನ್ನ ಸಿಂಪಲ್ ಆಗಿ ಮಾಡ್ಕೋಬಹುದು, ಆಡ್ಕೊಂಡು ಮಾಡ್ಕೋಬಹುದು ಸರ್. ಫ್ಲೇಮ್ ನೋಡ್ಬೋದು ನೀವು. ಕಂಪ್ಲೀಟ್ಲಿ 5 ರಿಂದ 6 ಗ್ಯಾಸ್ ನ ಫ್ಲೇಮ್ ಇದರಲ್ಲಿ ಬರ್ತಾ ಇದೆ. ಈಗ ನೀವು ನೋಡ್ತಾ ಇದೀರಲ್ಲ, ಈ ಲೈಟಿಂಗ್ ಅಲ್ಲಿ ನಿಮ್ಗೆ ಫ್ಲೇಮ್ ಏನ್ ಕಾಣಿಸಲ್ಲ ಸರ್. ಈಗ ಒಂದ್ಸಲ ಲೈಟ್ ಆಫ್ ಮಾಡ್ತೀವಿ, ಫ್ಲೇಮ್ ನೋಡಿ ಹೆಂಗ್ ಬರುತ್ತೆ ಅಂತ. ಈಗ ಲೈಟ್ ಆಫ್ ಆಗಿದೆ, ನೋಡ್ಕೊಳ್ಳಿ. ಫ್ಲೇಮ್ ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಅಲ್ವಾ? ಇದರಲ್ಲಿ ಕಟ್ಟಿಗೆ ಬಂದು 5 ರಿಂದ 6 ಪೀಸ್ ಇದೆ, ಅಂದ್ರೆ 1 ರಿಂದ 1.5 kg ಇದೆ. ನಿಮ್ಗೆ ಪಾತ್ರೆ ಕಪ್ಪಾಗ್ಲಿಕ್ಕೆ ಬಿಡಲ್ಲ, ಹೊಗೆನೇ ಬರಲ್ಲ ಅಲ್ವಾ? ಪಾತ್ರೆ ಕೂಡ ಕಪ್ಪಾಗೋದಿಲ್ಲ, ಹೊಗೆ ಬರಲ್ಲ. ಬೂದಿ ಇರುತ್ತಲ್ಲ ಸರ್, ಬೂದಿ ಕೂಡ ಉರಿದೋಗುತ್ತೆ ಇದ್ರಲ್ಲಿ. ಎಲ್ಲ ಬೂದಿ ಕಂಪ್ಲೀಟ್ ಉರಿದೋಗುತ್ತೆ. ಇಡೀ ಇಂಡಿಯಾದಲ್ಲಿ ನೀವು ಎಲ್ಲಿಗಾದ್ರೂ ಯಾರಿಗಾದ್ರೂ ಫೋನ್ ಮಾಡಿ, ಯಾರ ಹತ್ರ ವಿಡಿಯೋ ತಗೊಳ್ಳಿ, ಈ ತರ ಫ್ಲೇಮ್ ನಿಮ್ಗೆ ಯಾರು ತೋರಿಸಲ್ಲ ಸರ್. ಬುಲೆಟ್ ಅಥವಾ ರಾಕೆಟ್ ಆ ರೇಂಜ್ ಅಲ್ಲಿ ಫ್ಲೇಮ್ ಜನರೇಟ್ ಆಗುತ್ತೆ ಸರ್ ಇದು. ಬುಲೆಟ್ ತರ ಕೆಲಸ ಮಾಡುತ್ತೆ. ಬುಲೆಟ್ ಅದು ನೋಡ್ಕೋಬಹುದು ನೀವು. ಇಂಡೋರ್ ಶೂಟ್ ಎಲ್ಲಿ ಕಪ್ಪಾಗೋದಿಲ್ಲ ನಿಮ್ಗೆ ಅಲ್ವಾ? ಕರೆಕ್ಟ್ ಆಗಿ 8 ಫ್ಲೇಮ್ ಇದೆ ಸರ್. ಈಗ ಇದು ಲೈಟಿಂಗ್ ಅಲ್ಲಿ ಕಾಣಿಸಲ್ಲ, ಬಟ್ ಎಲ್ಲ ಬ್ಲೂ ಫ್ಲೇಮ್ ಇರೋದು. ಲೈಟ್ ಕೂಡ ಒಂದ್ಸಲ ಆಫ್ ಮಾಡಿ ನೋಡೋಣ. ಇದು ಫ್ಲೇಮ್ ಅಂದ್ರೆ ಫ್ಲೇಮ್ ಅಲ್ಲ, ಜ್ವಾಲಾಮುಖಿ ಸರ್. ಬೆಂಕಿ ಜ್ವಾಲಾಮುಖಿ ಆ ರೇಂಜ್ ಅಲ್ಲಿ ಜನರೇಟ್ ಆಗುತ್ತೆ. ಇಷ್ಟು ಚಕ್ಕ ಒಲೆ, ಇಷ್ಟು ದೊಡ್ಡ ಫ್ಲೇಮ್. 100 ರಿಂದ 500 ಜನವರೆಗೂ ಕಣ್ಣು ಮುಚ್ಕೊಂಡು ಅಡಿಗೆ ತಯಾರು ಮಾಡ್ಕೋಬಹುದು. ಹೋಟೆಲ್ ಇಂದ ಹಾಸ್ಟೆಲ್ ಅವರು, PG-ಗಳವರು, ಇಂಡಸ್ಟ್ರಿಯಲ್ ರೇಂಜ್ ವರೆಗೂ ಎಲ್ಲದಕ್ಕೂ ಇದಾಗಂತ ಮಾಡಲು. ಕಂಪ್ಲೀಟ್ಲಿ ಈ ರೇಂಜಿನ ಫ್ಲೇಮ್. ನೀವು 10 ಗ್ಯಾಸ್ ಕಮರ್ಷಿಯಲ್ ಗ್ಯಾಸ್ ಅಂಟಿಸಿ ಕೂಡ ಫ್ಲೇಮ್ ನೋಡಿದ್ರು ಕೂಡ ಈ ರೇಂಜ್ ಅಲ್ಲಿ ಫ್ಲೇಮ್ ಬರೋದಿಲ್ಲ.
ನೋಡ್ಬೋದು, ಇಲ್ಲೇ ಇದ್ರ ಮುಂದೆ ಕುತ್ಕೊಂಡಿರ್ಬೋದು, ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಕಂಪ್ಲೀಟ್ಲಿ ಇಂಡೋರ್ ಸರ್, ಇದು ಇಂಡೋರ್ ಮನೆಯಲ್ಲೇ ಎಲ್ಲ. ಮನೆ ಒಳಗಡೆನೆ ಓಕೆ ಟೆನ್ಷನ್ ಇಲ್ಲದೆ ಇದು ಮಾಡ್ಕೋಬಹುದು. ಓಕೆ, ಈಗ ಒಂದ್ಸಲ ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತೀವಿ ಖಂಡಿತ ಸರ್, ಯಾವ ರೇಂಜ್ ಅಲ್ಲಿ ಬರುತ್ತಂತ. ನೋಡಿ, ನನ್ನ ಹೈಟ್ ಇದೆ ಫ್ಲೇಮು, ನನ್ನ ಹೈಟ್. ಓಕೆ, ಅದು ಫ್ಲೇಮ್ ದಮ್ಮು, ಎನ್ಆರ್ ಕಾರ್ಪೊರೇಷನ್ ಒಲೆಗಳ ದಮ್ಮು. ಇಡೀ ಇಂಡಿಯಾದಲ್ಲಿ ನಿಮ್ಗೆ ಈ ತರ ಒಲೆಗಳು ಎಲ್ಲಿ ಸಿಗಲ್ಲ ಸರ್, ನಮ್ಮ ಹತ್ರ ಮಾತ್ರ ಸಿಗೋದು. ನೀವು ಮಾರ್ಕೆಟ್ ಅಲ್ಲೇ ಎನ್ಕ್ವೈರಿ ಮಾಡಿ ಮತ್ತೆ ನಮ್ಮ ಹತ್ರ ಬನ್ನಿ ಸರ್. ಸರ್, ಪಿಜಿಗಳಲ್ಲಿ, ಹೋಟೆಲ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಚಿಕ್ಕ ಮಕ್ಕಳಿಗೆ ಇಲ್ಲ ಮಕ್ಕಳಿಗೆ ಯಾರಿಗೂ ಬಿಸಿ ನೀರು ಬೇಕೇ ಬೇಕು. ಈ ವಿಚಾರದಲ್ಲಿ ನೀವು ಕರೆಂಟ್ಗೆ 10,000 20,000 ರೂಪಾಯಿ ಕರೆಂಟ್ ಬಿಲ್ ಕಟ್ತೀರ ತಿಂಗಳಿಗೆ. ಅದ್ರ ಬದಲು ನಮ್ಮ ಈ ತರ ಒಲೆ ಹಾಕೊಳ್ಳೋದ್ರಿಂದ ನಿಮ್ಗೆ 2 ರಿಂದ 3 kg ಕಟ್ಟಿಗೆ 1 ಗಂಟೆ ಹೊತ್ತು ಉರಿಯುತ್ತೆ. ಈ ಫ್ಲೇಮ್ ಅಲ್ಲಿ ಉರಿದ್ರೆ 1000 ಲೀಟರ್ ಆಗ್ಲಿ 2000 ಲೀಟರ್ ಆಗ್ಲಿ ನೀರು ಪಟ್ಟ ಅಂತ ಬಿಸಿ ಆಗ್ತಾ ಹೋಯ್ತು ಸರ್. ಎಲ್ಲಾ ಹೋಟ್ಲ್ಗಳವ್ರಿಗೆ ಕಂಪ್ಲೀಟ್ ಆಗಿ ಸೂಟ್ ಆಗಂತ ಮಾಡಲು ಈ ಮಾಡಲು 1 kg 5 kg 10 kg 50 kg 100 kg ಒಂದೇ ಮಾಡಲ್, ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆ, ಸೂಪರ್ ಆಗಿರುತ್ತೆ ಸರ್ ಮಾಡಲ್. ಓಕೆ, ಫ್ಲೇಮ್ ಅಂತೂ ಜಬರ್ದಸ್ತ್ ಇದೆ ಸರ್ ಅಲ್ವಾ? ಫ್ಲೇಮ್ ಮಾತ್ರ ಹೆವಿ ಜನರೇಟ್ ಆಗುತ್ತೆ. ಓಕೆ, ನೋಡ್ಬೋದು ನೀವು. ಓಕೆ, ನಾವು ನಮ್ ಫ್ಲೇಮ್ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಆಲ್ರೆಡಿ ತುಂಬಾ ಹೇಳ್ಬಿಟ್ಟಿದೀವಿ. ಓಕೆ, ಇಂಡೋರ್ ಶೂಟ್ ಹೊಗೆ ಇಲ್ಲ, ಹೌದು ಈ ತರ ಸರ್. ಅಕಸ್ಮಾತ್ ನೀವು ಹೋಟ್ಲ್ ಅವರು ಓಕೆ ಒಂದು ಸಲ ಬಂದ ಮಾತ್ರ ಒಂದು ಒಲೆ ತಗೊಂಡು ಹೋಗ್ಬಿಟ್ಟಿದೀರ ಅಂದ್ರೆ ಲೈಫ್ ಅಲ್ಲಿ ಗ್ಯಾಸ್ ತಂಟೆಗೆ ಹೋಗಲ್ಲ ಸರ್ ಅಲ್ವಾ? ಅಷ್ಟೇ. ಸಿಲಿಂಡರ್ ಸಿಗದೆ ಕಷ್ಟ ಆಗಿದೆ. ಹೌದೌದೌದು. ಅದು ಅಲ್ದಿರ ಕಂಪ್ಲೀಟ್ಲಿ ನಮ್ಗೆ ಇದು ಹೆಂಗೆ ಅಂದ್ರೆ ಗ್ಯಾಸ್ ಕಂಪೇರ್ ಮಾಡಿದ್ರೆ 80% ಸೇವ್. ಓಕೆ, ಅಕಸ್ಮಾತ್ ಕಟ್ಟಿಗೆ ನಮ್ಮದೇ ಇದೆ ಅಂದ್ರೆ 100% ಸೇವ್. ಖರ್ಚಿಲ್ಲದೆ ಅಡಿಗೆ. ಖರ್ಚು ಹೌದೌದೌದು. ₹1 ಖರ್ಚಿಲ್ದಿರ ನಿಮ್ ಹೋಟ್ಲ್, ದೊಡ್ಡ ಹೋಟ್ಲ್ ಆಗ್ಲಿ ಚಿಕ್ಕ ಹೋಟ್ಲ್ ಆಗ್ಲಿ ಎಲ್ಲ ಕೂಡ ನಡೆಸ್ಕೋಬಹುದು ಈ ರೇಂಜಿನ ಫ್ಲೇಮ್ ಜೊತೆಗೆ. ಓಕೆ, ಆರಾಮಾಗಿ ಒಲೆ ಮುಂದೆ ಕುತ್ಕೊಂಡು ಅಡಿಗೆ ಮಾಡ್ಕೊಳ್ಳೋದಾಗ್ಬೋದು. ಓಕೆ, ಎಲ್ಲದಕ್ಕೂ ಇದಾಗುತ್ತೆ ಸರ್. ಹೋಟೆಲ್, ಮನೆ, ಪಿಜಿ, ಡಾಬಾ, ಹಾಸ್ಟೆಲ್ ಎಲ್ಲ ಪ್ಲೇಸಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಫ್ಲೇಮ್ ಅಂದ್ರೆ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಈ ಫ್ಲೇಮ್ ಸಿಗೋದು ನಿಮ್ಗೆ ಎನ್ಆರ್ ಕಾರ್ಪೊರೇಷನ್ ಸಂಸ್ಥೆಯಲ್ಲಿ ಮಾತ್ರ. ಓಕೆ, ನೀವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಹುಡುಕಿದ್ರು ಈ ತರ ದಮ್ ಇರೋ ಫ್ಲೇಮ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಲ್ವಾ? ನೀವ್ ಹಾಕ ಕಟ್ಟಿಗೆ ಉರಿದೋಗುತ್ತೆ, ಹೌದು, ಬೂದಿ ಕೂಡ ಮಿಗಿಲ್ಸಲ್ಲ, ಪಾತ್ರೆ ಕಪ್ಪಾಗಲ್ಲ, ಹೊಗೆಗೆ ದಾರಿನೇ ಕೊಡಲ್ಲ ಅಲ್ವಾ? ಇಂಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಬಾಹುಬಲಿ ಮಾಡಲ್ ಅಂತ ಹೇಳಿದ್ರೆ ಯಾವ ತರ ಇದೆ ತಿಳಿಸ್ಕೊಡಿ ಅಲ್ಲ. ಬನ್ನಿ ಸರ್, ಅಲ್ಲಿ ಏನಾದ್ರೂ ಫ್ಲೇಮ್ ಏನಾದ್ರೂ ಕಾಣಿಸ್ತಾ ಇದೆ ನೀವೇ ನೋಡಿ. ಓಕೆ, ಫ್ಲೇಮ್ ಏನು ಕಾಣಿಸೋದಿಲ್ಲ, ಓಕೆ, ನೀರ್ ಕುದಿಯೋದು ನೋಡಿ ಸರ್ ಅಷ್ಟೇ ಅಲ್ವಾ? ಓನ್ಲಿ ಹೀಟ್ ಜನರೇಷನ್ ಅಲ್ಲಿ ಅಡಿಗೆ ಆಗುತ್ತೆ. ಓಕೆ, ಅಕಸ್ಮಾತ್ ನಾವೇನಾದ್ರೂ 50 kg ಒಳಗಡೆ ಮಾಡ್ಕೊಳ್ಳೋರಾದ್ರೆ ಇದೇ ಫ್ಲೇಮ್, ನೀರು ಓನ್ಲಿ ಹೀಟ್ ಜನರೇಷನ್ ಅಲ್ಲಿ ಅಡಿಗೆ ಮಾಡ್ಕೋಬಹುದು. ಓಕೆ, ಏನಾದ್ರೂ ಜಾಸ್ತಿ ಬೇಕು ಅಂದ್ರೆ ಮಾತ್ರ ಕಟ್ಟಿಗೆ ತುಂಬ್ಕೋಬೇಕು. 100 kg 200 kg 500 kg 1000 kg 1000 kg ವರೆಗೂ ಅಡಿಗೆ ಮಾಡೋದು. 1000 kg ವರೆಗೂ ಆರಾಮಾಗಿ ಮಾಡ್ಕೋಬಹುದು ಇದರಲ್ಲಿ. ಆ ಟೈಮ್ ಅಲ್ಲಿ ಮಾತ್ರ ನಾವು ಕಟ್ಟಿಗೆ ಜಾಸ್ತಿ ಹಾಕೋಬೇಕು. ಓಕೆ, ನೋಡ್ಬೋದು ನೀರ್ ಕುದಿತಾ ಇರೋದು, ಅದರಲ್ಲಿ ಏನು ಅಸಲು ನಿಮ್ಗೆ ಫ್ಲೇಮ್ ಕಾಣಿಸೋದೇ ಇಲ್ಲ ಸರ್ ಅಲ್ವಾ? ಆಕ್ಚುಲಿ ಈಗ ಟೈಮೇ ಬಂದು ಹತ್ರ 5:30 ಆಗಿದೆ. ಹೌದು, 4-5 ಗಂಟೆ ಆಗಿದೆ. 5 ಗಂಟೆ ಆಗಿದೆ. ಕ್ಲೈಮೇಟ್ ಎಲ್ಲ ಡಲ್ ಇದೆ ಇವತ್ತು, ಆದ್ರೂ ಕೂಡ ನಮ್ಗೆ ಫ್ಲೇಮ್ ಕಾಣಿಸೋದಿಲ್ಲ ಇದರಲ್ಲಿ. ಅಲ್ವಾ? ಓನ್ಲಿ ಹೀಟ್ ಜನರೇಷನ್ ಅಲ್ಲಿ ನೀರ್ ಕುದಿತಾ ಇದೆ. ಖಂಡಿತ ಸರ್, ಖಂಡಿತ. ನಿಮ್ಗೆ ಅಕಸ್ಮಾತ್ ಏನಾದ್ರು ಓಕೆ, ಪಿಜಿ ಇದೆ, ಓಕೆ, ಹಾಸ್ಟೆಲ್ ಇದೆ, ಹೋಟೆಲ್ಸ್ ಇದಾವೆ, ಬಿಸಿ ನೀರ್ ಕಾಯಿಸ್ಲಿಕ್ಕೆ ಬೇಕು ಅಂತ ಅಂದ್ಕೊಳ್ಳೋಣ ಸರ್. ಹೌದು, ನೀವು ಇದು ತಗೊಂಡು ಒಂದ್ ದಿನಕ್ಕೆ 20 kg ಕಟ್ಟಿಗೆ ವೇಸ್ಟ್ ಮಾಡಿ ಸರ್ ಸಾಕು. ಹೌದಲ್ಲ? ಕರೆಂಟ್ ಬಿಲ್ ತಂಡೆಗೆ ಹೋಗಲ್ಲ ನೀವು ಇನ್ಮೇಲೆ ಅಲ್ವಾ? ಕಂಪ್ಲೀಟ್ ಆಗಿ ಇದು ಹಾಕೊಂಡು ಒಂದು ಸ್ಟೀಲ್ ಟ್ಯಾಂಕ್ ಹಾಕೊಂಡಿದೀರ ಅಂದ್ರೆ ಓಕೆ, ಅನ್ಲಿಮಿಟೆಡ್ ನೀರ್ ನೀವು ಬಿಸಿ 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 99 ಡಿಗ್ರಿ ವರೆಗೂ ತಗೋಬಹುದು. ಓಕೆ, 100ನೇ ಡಿಗ್ರಿ ಬಂದು ಎವಾಪರೇಟ್ ಆಗ್ಬಿಡುತ್ತೆ ಅಲ್ವಾ? ಅದಕ್ಕೆ 99ನೇ ಡಿಗ್ರಿ ವರೆಗೂ ನೀವು ಆರಾಮಾಗಿ ನೀರು ಬಿಸಿ ನೀರು ತಗೋಬಹುದು ಸರ್. ಸರ್, ಈಗ ಇದನ್ನ ಎಷ್ಟು ವರ್ಷ ಯಾವ ತರ ಎಲ್ಲ ವಾರಂಟಿ ಗ್ಯಾರಂಟಿ? ಸರ್, ಈ ಮಾಡೆಲ್ ಬಂದು ನಿಮ್ಗೆ ನಮ್ಮ ಕಂಪನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತೀವಿ. 20 ರಿಂದ 30 ವರ್ಷ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇವೆಲ್ಲ ಹೆವಿ ಡ್ಯೂಟಿ ಮಾಡಲ್ಸ್. ಓಕೆ, ಡೈಲಿ 24 ಅವರ್ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಯೂಸ್ ಮಾಡ್ಕೋಬಹುದು, ಯಾವುದೇ ಸಂದೇಹ ಇಲ್ದಿರ. 24 ಗಂಟೆ ಬಳಸಬಹುದಲ್ವಾ? 24 ಅವರ್ಸ್ ಯೂಸ್ ಮಾಡ್ಕೋಬಹುದು. ಓಕೆ, ಸರ್, ಈಗ ಈ ಪಾತ್ರೆ ಇಟ್ಟಿದೀವಲ್ಲ ಈ ರೇಂಜ್ ಅಲ್ಲಿ ಕುದಿತಾ ಇದ್ರು ಕೂಡ ನಿಮ್ಗೆ ಏನಾದ್ರು ಪಾತ್ರೆ ಕಪ್ಪಾಗಿದೆ ಒಂದ್ಸಲ ನೋಡಿ. ಹೌದು, ಪಾತ್ರೆ ಕಪ್ಪಾಗೋದಿಲ್ಲ, ಹೊಸ ಪಾತ್ರೆ ಹೆಂಗಿರುತ್ತೆ ಹಂಗೆ ಇರುತ್ತೆ. ನಾವು ಕಟ್ಟಿಗೆ ಒಲೆ ಅಂದ್ಮೇಲೆ ಪಾತ್ರೆ ಕಪ್ಪಾಗ್ಲಿ ಆಗತ್ತಲ್ವಾ? ಬಟ್ ಈ ನಮ್ಮ ಮಾಡಲ್ಸ್ ಊಟ ಗ್ಯಾಸಿಫೈ ಸ್ಟವ್ ಮಾಡಲ್ಸ್ ನಿಮ್ಗೆ ಇದರಲ್ಲಿ ಪಾತ್ರೆ ಕಪ್ಪಾಗೋ ಚಾನ್ಸೇ ಇಲ್ಲ. ಆರಾಮಾಗಿ ನೀವು ಎಷ್ಟೇ ಗಂಟೆ ಎಷ್ಟೇ ದಿನ ಯೂಸ್ ಮಾಡ್ಕೊಳ್ಳಿ, ಪಾತ್ರೆ ನಿಮ್ಗೆ ಇದೇ ಕ್ವಾಲಿಟಿಯಲ್ಲಿ ಇರುತ್ತೆ ಅಲ್ವಾ? ಹೌದು ಸರ್. ಓಕೆ, ಪಾತ್ರೆ ಕಪ್ಪಲ್ಲ, ಹೊಗೆ ಬರಲ್ಲ, ಹೊಗೆ ಬರಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಬೆಳಿಗ್ಗೆ ಒಂದ್ 20 kg ಕಟ್ಟಿಗೆ ಹಾಕಿ ಬಿಟ್ಟಿದ್ರ ಅಂದ್ರೆ ಓಕೆ, ಸಾಯಂಕಾಲವರೆಗೂ ಉರಿತಾನೆ ಇರುತ್ತೆ ಕಂಟಿನ್ಯೂ ಆಗಿ. ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನಂತ ಹೇಳ್ತಾರೆ ಸರ್ ಸೌದೆ ಒಲೆ ಬಗ್ಗೆ? ಸರ್, ನಿಮ್ಗೆ ಇಡೀ ಇಂಡಿಯಾದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಒಲೆ ಬೇಕು, ಒಂದು ಒಳ್ಳೆ ಪ್ರೈಸಸ್ ಅಲ್ಲಿ ಬೇಕು, ಒಂದು ಒಳ್ಳೆ ಫ್ಲೇಮ್ ಜನರೇಷನ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ ಸಿಗೋದು ನಮ್ಮ ಎನ್ಆರ್ ಕಾರ್ಪೊರೇಷನ್ ಅಲ್ಲಿ ಮಾತ್ರನೇ. ನೀವು ಮಾರ್ಕೆಟ್ ಎಲ್ಲ ಸರ್ಚ್ ಮಾಡಿ, ಡಿಸೈನ್ಗೆ ಮೋಸ ಹೋಗ್ಬೇಡಿ, ಅಲ್ಲಿ ಕಾಸ್ಟ್ಗೆ ಮೋಸ ಹೋಗ್ಬೇಡಿ, ಆಯ್ತಾ? ಇದು ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ಅದೆಲ್ಲ ನಿಮ್ಗೆ ಪಾತ್ರೆ ಕಪ್ಪಾಗೋ ವಿಷಯದಲ್ಲಿ ಡಬಲ್ ಖರ್ಚು ಡಬಲ್ ಟೆನ್ಷನ್ ನೀವು ತಗೊಳ್ತೀರಾ. ಮತ್ತೆ
ನಮ್ಮ ಹತ್ರ ಒಲೆಗಳು ನೀವು ತಗೊಂಡ್ರೆ ಪಾತ್ರೆ ಕಪ್ಪಾಗ್ಲಿಕ್ಕೆ ಚಾನ್ಸ್ ಬಿಡೋದಿಲ್ಲ, ಹೊಗೆ ಬರಲ್ಲ, ಬೂದಿ ಸಿಗಲ್ಲ ಸರ್. ಖಂಡಿತ sir. ಈ ಮೂರೇ ಮೇನ್ ಪಾಯಿಂಟ್ಸ್ ಆಗ್ತವೆ. Okay. ಯಾವ್ದೇ ಒಲೆ ಆಗ್ಬೋದು, ಪಾತ್ರೆ ಕಪ್ಪಾಗಬಾರ್ದು, ಹೊಗೆ ಬರಬಾರ್ದು, ಬೂದಿ ಸಿಗಬಾರ್ದು. ಖಂಡಿತ. ಅಂದ್ರೆ ನಮ್ಗೆ 100% ಎಲ್ಲ ಸೇವ್ ಆದಂಗೆ ಸರ್. Okay. ಈ ವಿಚಾರದಲ್ಲಿ ನಾವ್ ಹೇಳೋದು, ನಿಮ್ಗೆ ಸೌದೆ ಒಲೆ ಅಂತ ಒಂದು ಆಪ್ಷನ್ ಬಂದಾಗ Okay. ನಮ್ಮನ್ನ ಮರ್ತೋಗ್ಬೇಡಿ. ಖಂಡಿತ sir. ನಿಮ್ಗೆ ಹೋಟೆಲೇ ಇರ್ಲಿ, ಪಿಜಿನೇ ಇರ್ಲಿ, ಹಾಸ್ಟೆಲೇ ಇರ್ಲಿ, ಅಥವಾ ಮನೆ ಕೂಡ ಅಷ್ಟೇನೆ, ಸೌದೆ ಒಲೆ ಬೇಕಂದ್ರೆ ನಾವು ಮಾತ್ರ ಇದ್ದೀವಿ. ಆಲ್ ಓವರ್ ಇಂಡಿಯಾ ಡೆಲಿವರಿ ಸಿಗುತ್ತೆ ನಮ್ ಕಡೆ. ನೀವು ನಮ್ಗೆ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಹತ್ರ ಇರೋ ಎಲ್ಲ ಮಾಡೆಲ್ಸ್ ವಾಟ್ಸಪ್ ಅಲ್ಲಿ ಬರ್ತವೆ ವಿತ್ ರಿವ್ಯೂ. ಯಾರಾದ್ರೂ ಕಸ್ಟಮರ್ಸ್ ತಗೊಂಡಿದಾರೋ, ಯಾರ್ಯಾರು ತಗೊಂಡಿದಾರೋ ಎಲ್ಲರೂ ನಮ್ಗೆ ಒಂದು ಒಳ್ಳೆ ಗುಡ್ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಅವ್ರ ಕಡೆ ನಿಮ್ಗೆಲ್ಲ ವಿಡಿಯೋಸ್ ಬರ್ತವೆ, ನೋಡ್ಬೋದು. ನೀವು ಎಲ್ಲ ಮಾರ್ಕೆಟ್ ಎಲ್ಲ ಸರ್ಚ್ ಮಾಡಿ ಮತ್ತೆ ಲಾಸ್ಟಲ್ಲಿ ನೀವು ನಮ್ಮ ಹತ್ರಗೆ ಬರ್ತೀರಾ. ಯಾಕೆಂದ್ರೆ ಆ ಕ್ವಾಲಿಟಿ ಸಿಗೋಂಥದ್ದು ಓನ್ಲಿ ನಮ್ಮ ಹತ್ರ ಮಾತ್ರನೇ. ನೀವು ನಮ್ಮ ಹತ್ರಗೆ ಬಂದು ತಗೊಂಡಿರ್ತೀರ ಅಂತ ಅಂದ್ಕೊಳ್ತಾ ಇದೀವಿ. ನಿಮ್ಗೆ ಪ್ರೈಸ್ ಅಲ್ಲಿ ಕೂಡ 50% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಸರ್, ಕಂಪೇರ್ ಟು ಮಾರ್ಕೆಟ್. ನಿಮ್ಗೆ ನಮ್ಮ ಹತ್ರ ಪ್ರೈಸ್ ಸಿಗದಂಗೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗೋದಿಲ್ಲ, ಓನ್ಲಿ ನಮ್ಮ ಹತ್ರ ಮಾತ್ರ ಸಿಗುತ್ತೆ. ಓಕೆ ಸರ್, ಇಷ್ಟೆಲ್ಲ ತಿಳಿಸ್ಕೊಟ್ರಿ. ಓಕೆ, ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು ಸರ್.